ಇದು ಮುಂಬೈನಲ್ಲಿ ನಡೆದಿರುವ ಘಟನೆ. 16 ವರ್ಷದ ಹುಡುಗಿಯೊಬ್ಬಳು ಅಶ್ಲೀಲ ವಿಡಿಯೋಗಳು ಅಂದರೆ ಫೋನ್ ವಿಡಿಯೋಗಳಿಗೆ ಅಡಿಕ್ಟ್ ಆಗ್ತಾಳೆ. ಅದನ್ನು ನೋಡುತ್ತಾ ನೋಡುತ್ತಾ ತನ್ನ ನಿಯಂತ್ರಣ ತಪ್ಪಿ ತನ್ನ ಅಪ್ರಾಪ್ತ ವಯಸ್ಸಿನ ತಮ್ಮನನ್ನು ಒತ್ತಾಯಿಸಿ ಅವನೊಂದಿಗೆ ಲೈಂಗಿಕ ಸಂಬಂಧ ಕೂಡ ಹೊಂದ್ತಾಳೆ, ಹಾಗೆ ಗರ್ಭಿಣಿ ಕೂಡ ಆಗ್ತಾಳೆ. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಜಕ್ಕೂ ಮಕ್ಕಳ ಕೈಲಿ ಮೊಬೈಲ್ ಕೊಡುವುದು ತುಂಬ ತಪ್ಪು. ನಾವೆಲ್ಲ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಆ್ಯಡ್ಸ್ಗಳಲ್ಲಿ ಬರೀ ಅಶ್ಲೀಲ ವಿಡಿಯೋಗಳು ಪ್ರಚೋದನೆಯನ್ನು ಮಾಡ್ತಾ ಇದ್ದಾವೆ. ಅಂಥವುಗಳನ್ನು ನೋಡಿದಾಗ ಎಂಥ ಮನುಷ್ಯನಿಗಾದರೂ ಕೆಟ್ಟದ್ದಕ್ಕೆ ಪ್ರಚೋದನೆ ನೀಡಿಯೇ ನೀಡುತ್ತವೆ. ಅದರಲ್ಲೂ ಈ ನೀಲಿ ಚಿತ್ರಗಳನ್ನು ವೀಕ್ಷಿಸಲು ಶುರು ಮಾಡಿದರೆ ಮನುಷ್ಯ ಎಲ್ಲವನ್ನ ಮರೆತು ಬಿಡುತ್ತಾನೆ. ಅಂಥದ್ದೇ ಘಟನೆಯೊಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಿದೆ. ನಿಜಕ್ಕೂ ಇದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ತಪ್ಪ ಅಥವಾ ಸೋಷಿಯಲ್ ಮೀಡಿಯಾ ವ್ಯವಸ್ಥೆ ತಪ್ಪ ತಿಳಿತಾ ಇಲ್ಲ. 16 ವರ್ಷದ ಈ ಹುಡುಗಿ ದಿನೇ ದಿನೇ ಅಶ್ಲೀಲ ಅಂದರೆ ನೀಲಿ ಚಿತ್ರಗಳನ್ನ ನೋಡುವುದನ್ನು ಶುರು ಮಾಡ್ತಾಳೆ. ಮತ್ತು ಆ ವಿಡಿಯೋಗಳನ್ನು ಅಪ್ರಾಪ್ತ ವಯಸ್ಸಿನ ತನ್ನ ಸ್ವಂತ ತಮ್ಮನಿಗೂ ಕೂಡ ತೋರಿಸ್ತಾಳೆ ಎಂದು ತನಿಖೆಗಳು ಹೇಳಿವೆ. ವಿಡಿಯೋಗಳನ್ನು ನೋಡುತ್ತಾ ನೋಡುತ್ತಾ ಇಬ್ಬರು ನಿಯಂತ್ರಣ ಕಳೆದುಕೊಂಡು ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ. ಕೆಲವು ತಿಂಗಳ ನಂತರ ಗರ್ಭಧಾರಣೆಯ ವಿಷಯ ಬೆಳಕಿಗೆ ಬಂದ ನಂತರ ತನಿಖೆ ನಡೆದಾಗ ಈ ಎಲ್ಲ ವಿಷಯ ಬೆಳಕಿಗೆ ಬಂದಿದೆ. ನಂತರ ಆ ಹುಡುಗನನ್ನು ಬಾಲ ನ್ಯಾಯಾಗೃಹಕ್ಕೆ ಕಳುಹಿಸಲಾಗಿದೆ. ಇವರಿಬ್ಬರು ಒಂದೇ ಕುಟುಂಬದವರಾಗಿದ್ದರಿಂದ ಒಟ್ಟಿಗೆ ವಾಸಿಸುತ್ತಾ ಇದ್ದರು. ಹುಡುಗಿಯ ಆರೋಗ್ಯದಲ್ಲಿ ಬದಲಾವಣೆ ಕಂಡು ಬಂದಾಗ ತುಂಬ ಹೊಟ್ಟೆ ನೋವಿನ ಕಾರಣ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ವೈದ್ಯರು ಪರಿಶೀಲನೆ ಮಾಡಿದ ನಂತರ ಆಕೆ ಗರ್ಭಿಣಿಯಾಗಿರುವುದನ್ನು ಖಚಿತಪಡಿಸಿಕೊಳ್ತಾರೆ. ಖುದ್ದಾಗಿ ವೈದ್ಯರೇ ಕಾನೂನಿನ ಪ್ರಕಾರ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಆಗ ಪೊಲೀಸರು ತನಿಖೆ ನಡೆಸಿದಾಗ ಬಾಲಕಿಯ ತನ್ನ ತಮ್ಮನನ್ನು ಬಲವಂತದಿಂದ ಈ ಕೃತ್ಯ ನಡೆದಿದೆ ಎಂದು ಪೊಲೀಸರು ತಿಳಿಸ್ತಾರೆ. ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವ ಮುನ್ನ ಒಂದು ಕ್ಷಣ ವಿಚಾರಿಸಿ. ಮಕ್ಕಳು ಏನು ಮಾಡುತ್ತಿದ್ದಾರೆ ಇವೆಲ್ಲವನ್ನು ಪಾಲಕರು ಸರಿಯಾಗಿ ಗಮನಿಸಿ. ತಪ್ಪು ಒಪ್ಪುಗಳನ್ನು ತಿಳಿ ಹೇಳಿ ಕೈ ಮೀರಿದ ನಂತರ ಏನೂ ಮಾಡಲು ಸಾಧ್ಯವಿಲ್ಲ. ಓಕೆ ಸ್ನೇಹಿತರೆ, ಇಂಥ ಮತ್ತಷ್ಟು ಅದ್ಭುತ ವಿಡಿಯೋಗಳಿಗಾಗಿ ಅದ್ಭುತ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.